ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ಸಹೋದರರೇ ಮತ್ತೆ ನನ್ನ ಆತ್ಮೀಯ ಸಾರಿಗೆ ಹಿರಿಯ ಸಿಬ್ಬಂದಿಗಳೇ, ನಾನು ನಿಮ್ಮ ಚಂದ್ರು. ಸ್ನೇಹಿತರೆ, 8/4/2026 ಚಿತ್ರದುರ್ಗದಿಂದ ಪ್ರಾರಂಭಗೊಂಡ ನಮ್ಮ ಪಾದಯಾತ್ರೆ ಜಾಥಾ ಇಂದಿಗೆ ಬೆಂಗಳೂರಿಗೆ ಬಂದು ತಲುಪಿದಾಗ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪೊಲೀಸರು ನಮ್ಮನ್ನು ಬಂಧಿಸಿ ಮೈಸೂರು ರಸ್ತೆಯಲ್ಲಿರುವ ಪೊಲೀಸ್ ಗ್ರೌಂಡಲ್ಲಿ ಕರ್ಕೊಂಡ್ಬಂದು ಇಟ್ಕೊಂಡು ಈಗ ನಮ್ಮನ್ನ ಬಿಡುಗಡೆ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಆದರೆ ನಾವು ಯಾವುದೇ ಕಾರಣಕ್ಕೆ ನಾವು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಗಳನ್ನ ಕೈಗೊಳ್ಳುವಂತ ನಿರ್ಧಾರದಿಂದ ಇಲ್ಲೇ ಸರಿಯಲ್ಲ. ನೀವು ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ನಮ್ಮನ್ನ ಇಲ್ಲೇ ಈ ಪೊಲೀಸ್ ಗ್ರೌಂಡಲ್ಲೇ ನಾವು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀವಿ ಅಂತ ಹೇಳಿದಾಗ ಈಗ ನಮ್ಮ ಪೊಲೀಸ್ ಇಲಾಖೆಯ ಉಪ್ಪಾರಪೇಟೆ ಪೊಲೀಸ್ ಠಾಣಾಧಿಕಾರಿಗಳು ನಮ್ಮನ್ನ ಬರ್ರಪ್ಪ, ನೀವು ಒಂದು ಮನವಿ ಕೊಡಿ, ಇದರ ಬಗ್ಗೆ ನಾವು ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡ್ತೀನಿ, ನಿಮಗೆ ಅನುಮತಿ ಕೊಡಿಸಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ, ಭರವಸೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ಆದ್ರೆ ಏನೇ ಆಗ್ಲಿ ಸ್ನೇಹಿತರೆ, ನಾವಂತೂ ನಾವು ಪಾದಯಾತ್ರೆ ಮಾಡೋದಕ್ಕೆ ಮೊದಲು ನಾವು ಹೇಳಿದ್ವಿ, ನಾವು ಪಾದಯಾತ್ರೆ ಮಾಡೇ ಮಾಡ್ತೀವಿ, ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡೇ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ನಾವು ಆ ಕೆಲಸವನ್ನ ಮಾಡೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡುವಂತ ಮಾತೇ ಇಲ್ಲ. ಈಗ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಅಲ್ಲಿ ಠಾಣಾಧಿಕಾರಿಗಳಿಗೆ ನಾವು ಮನವಿಯನ್ನ ಕೊಡ್ತೀವಿ, ಮನವಿಯಲ್ಲಿ ಅವರು ನಮ್ಗೆ ಅನುಮತಿ ಕೊಟ್ರ ಸರಿ, ಇಲ್ವಾ ಅನುಮತಿ ಕೊಟ್ಟಿಲ್ಲ ಅಂದ್ರೂ ನಾವು ಬೇಕಾದ್ರೆ ನಾವು ಇವತ್ತು ಜೈಲಲ್ಲಿ ಕಳೆದ್ರೂ ಸರಿ, ನಮಗೆ ಪರ್ಮಿಷನ್ ಸಿಗೋವರೆಗೂ ನಾವು ನಮ್ಮ ಅನಿರ್ದಿಷ್ಟಾವಧಿಯನ್ನ ಅಲ್ಲೇ ಪೊಲೀಸರ ಸಮ್ಮುಖದಲ್ಲೇ ನೆರವೇರಿಸ್ತಾ ನಾವು ಏನು ಇಷ್ಟು ಜನ ಇದ್ದೀವಿ ನಾವೆಲ್ಲರೂ ಈಗ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅನುಮತಿಗಾಗಿ ಕೇಳ್ತೀವಿ. ಅನುಮತಿ ಸಿಕ್ಕಿದ ತಕ್ಷಣ ಸ್ನೇಹಿತರೆ, ನಾವು ಇಷ್ಟು ಕಷ್ಟಪಡ್ತೀವಿ, ಇಷ್ಟು ಒದ್ದಾಡ್ತಾ ಇರೋದು ಏನಕ್ಕೆ ಅಂತ ಯೋಚನೆ ಮಾಡಿ. ಅನುಮತಿ ಸಿಕ್ಕಿದ ತಕ್ಷಣವೇ ನೀವು ಯಾವುದೇ ಬೇರೆ ಸಬೂಬುಗಳನ್ನ ಹೇಳಿದ್ರೆ, ಯಾವುದೇ ಬೇರೆ ಕಾರಣಗಳನ್ನ ಹುಡುಕದೆ ನಿಮ್ಮ ಶಾಶ್ವತ ಪರಿಹಾರಕ್ಕಾಗಿ, ಸ್ವಾಭಿಮಾನದ ಜೀವನಕ್ಕಾಗಿ ನೀವೆಲ್ಲರೂ ಎದೆಗುಂದದೆ ಬಂದು ಈ ಹೋರಾಟದಲ್ಲಿ ಭಾಗಿಯಾಗಬೇಕು. ಏನಾಗೋದಿಲ್ಲ ಸ್ನೇಹಿತರೆ, ಕಾನೂನಾತ್ಮಕವಾಗಿ ನಾವು ಸಂವಿಧಾನಬದ್ಧವಾದ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವು ಹೋರಾಟಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಇದನ್ನ ಹತ್ತಿಕ್ಕಕ್ಕೆ ಯಾವುದೇ ಕಾರಣಕ್ಕೂ ಯಾರಿಂದಲೂ ಸಾಧ್ಯವಿಲ್ಲ. ಶಾಂತಿಯುತವಾಗಿರೋಣ, ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರವಾಗಿ ಕಾನೂನು ಉಲ್ಲಂಘನೆ ಮಾಡುವಂತ ಯಾವುದೇ ಹೋರಾಟಗಳು ನಾವು ಮಾಡಬಾರ್ದು. ಆದ್ರಿಂದ ಈಗ ಠಾಣೆಗೆ ಹೋಗಿ ಮುಂದಿನ ವಿಚಾರ ತಿಳಿಸ್ತೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.